ಎಲ್ಲ ಕಾಲದಲ್ಲಿಯೂ ಈ ಥರದೊಂದು ಚಾಯ್ಸ್ ಇದ್ದೇ ಇರುತ್ತೆ. ಐದರ್ ಯು ಯೂಸ್ ಇಟ್ ಆರ್ ಯು ಗೆಟ್ ಯೂಸ್ಡ್. ಈಗ ನಾವೆಲ್ಲರೂ ನಮ್ಮ ಕೈಯಲ್ಲಿರೋ ಒಂದು ಸಣ್ಣ ಉಪಕರಣವನ್ನು ಯೂಸ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಅದು ನಮ್ಮನ್ನು ಯೂಸ್ ಮಾಡ್ತಾ ಇದೆ. ವಿಚಿತ್ರ ಅಂದರೆ ನಾವಿಲ್ಲಿರುವಾಗ ಇನ್ನೆಲ್ಲೋ ಕನೆಕ್ಟ್ ಆಗಿರ್ತೀವಿ, ಇನ್ನೆಲ್ಲೋ ಇರುವಾಗ ಇಲ್ಲೇ ಕನೆಕ್ಟ್ ಆಗಿರ್ತೀವಿ. ಒಂದು ಬಹಳ ದೊಡ್ಡ ತಾಂತ್ರಿಕತೆಯ ಕ್ರಾಂತಿ ನಡೀತಿರೋ ಕಾಲದಲ್ಲಿ ನಾವಿದ್ದೀವಿ. ನಾನು 1958ನೇ ಇಸ್ವಿಯಲ್ಲಿ ಹುಟ್ಟಿದವನು. ಇನ್ನೇನು 64 ವರ್ಷ ನನಗೆ. ನನ್ನ ವಯಸ್ಸಿನವರಿಗೆ ಈ ಜಗತ್ತಿನ ಹಲವಾರು ರೋಚಕ ಅಧ್ಯಾಯಗಳನ್ನು ದಾಟಿ ಬಂದ ಅನುಭವ ಇದೆ. ಅದರಲ್ಲೂ ಹಳ್ಳಿಯಲ್ಲಿ ಹುಟ್ಟಿ ಆಮೇಲೆ ಜಗತ್ತಿನಲ್ಲಿ ಎಲ್ಲೆಲ್ಲೋ ನಾವು ಓಡಾಡಿದ್ರೆ ಈ ಜಗತ್ತು ಬದಲಾಗ್ತಾ ಇರುವಂಥ ಎಲ್ಲ ರೋಚಕತೆಯನ್ನು ರೋಮಾಂಚಕತೆಯನ್ನು ನಾವು ಅನುಭವಿಸಿದ್ದೇವೆ. ಒಂದು ಮಗುವಿನ ಹೆರಿಗೆ ಆಗಬೇಕಾದ್ರೆ ನಮ್ಮೂರಿಂದ ಕನಿಷ್ಠ 10 ಮೈಲಿ ದೂರ ಹೋಗ್ಬೇಕಾಗಿತ್ತು. ಇಲ್ಲದಿದ್ರೆ ಮನೆಯಲ್ಲೇ ಹೆರಿಗೆ ಆಗುತ್ತೆ. ಹೆರಿಗೆ ಸ್ವಲ್ಪ ಕಷ್ಟ ಆದರೂ ತಾಯಿ ಮಗು ಇಬ್ಬರು ಉಳಿತಿರ್ಲಿಲ್ಲ. ಆ ಹೆಣ್ಮಗುವಿಗೆ ಹೊಟ್ಟೆ ನೋವು ಶುರು ಆದಮೇಲೆ ಎತ್ತಿನ ಗಾಡಿ ಕಟ್ಕೊಂಡು ಹೆರಿಗೆ ಮಾಡಿಸೋದು ಕರ್ಕೊಂಡು ಹೋಗಿ. ನಮ್ಮೂರಿನಲ್ಲಿರೋ ಅರ್ಧ ನನ್ನ ವಯಸ್ಸಿನ ಪಾಪ್ಯುಲೇಷನ್ ಎತ್ತಿನ ಗಾಡಿಲೇ ಹುಟ್ಟಿದ್ದಾರೆ. ಅವ್ರು ಯಾರು ಆಸ್ಪತ್ರೆ ತಲುಪೇ ಇಲ್ಲ. ಈ ಕಾಲದ ಮಕ್ಕಳಿಗೆ ಆ ಥರದ್ದೊಂದು ಇಮ್ಯಾಜಿನೇಷನ್ ಕೂಡ ಇಲ್ಲ. ಈಗ ನಾವು ಕುಳಿತಲ್ಲಿಂದ ಒಂದು ಗ್ಲೋಬಲ್ ಕನೆಕ್ಟ್ ಸಾಧ್ಯ ಮಾಡ್ಕೊತಿದ್ದೀವಿ. ಬೆಳ್ಳೂರು ಎಸ್ ಪ್ರಭಾಕರ್ ಅವರು ಶಿಕಾಗೋಯಿಂದ ಮಾತಾಡಿದ್ರು. ಈಗ 10 ವರ್ಷದ ಹಿಂದೆ ಕೂಡ ಶಿಕಾಗೋಯಿಂದ ಕೂತು ಇಲ್ಲಿ ಮಾತಾಡೋದು ನಾವ್ಯಾರು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಬಟ್ ಇಟ್ ಹ್ಯಾಸ್ ಬಿಕಮ್ ಎ ಪಾಸಿಬಿಲಿಟಿ ನೌ. ಇನ್ನು 10 ವರ್ಷದಲ್ಲಿ ಈ ಜಗತ್ತು ಹೇಗಿರುತ್ತೆ ಅನ್ನುವ ಕಲ್ಪನೆ ವಿಜ್ಞಾನಿಗಳಿಗೆ ಕೂಡ ಇಲ್ಲ, ತಂತ್ರಜ್ಞಾನಿಗಳಿಗೆ ಕೂಡ ಇಲ್ಲ. ನಾವೇನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ. ನಮ್ಮಂಥವ್ರ ಕಾಳಜಿ ಏನಂದ್ರೆ, ನಾಯಿ ಬಾಲನ ಅಲ್ಲಾಡಿಸ್ಬೇಕು, ಆದರೆ ಬಾಲ ನಾಯಿನ ಅಲ್ಲಾಡಿಸೋಕೆ ಶುರು ಮಾಡಿಬಿಟ್ರೆ ಜಗತ್ತಿಗೇನೋ ಕೇಡು ಅಂತಾರೆ. ಈ ತಂತ್ರಜ್ಞಾನ, ಜ್ಞಾನ, ವಿಜ್ಞಾನ ಇವೆಲ್ಲ ಬಾಲ, ಅದನ್ನು ಮನುಷ್ಯ ಅಲ್ಲಾಡಿಸ್ಬೇಕಾಗಿತ್ತು. ಆದರೆ ಅವು ಮನುಷ್ಯನ ಅಲ್ಲಾಡಿಸ್ತಾ ಇಲ್ಲ. ಯಾತಕ್ಕೆ ಈ ಮಾತೆಲ್ಲ ಹೇಳ್ತಿದ್ದೀನಿ ಅಂದರೆ, ಆಮೇಲೆ ಒಂಚೂರು ಹಾಸ್ಯ ಗೀಸ್ಯ ಮಾಡ್ತೀನಿ, ವೇಟ್ ಫಾರ್ ದಟ್. ಈ ಕಾಲದ ಮಕ್ಕಳಿದಾರಲ್ಲ, ತುಂಬ ದೊಡ್ಡ ಗೊಂದಲದಲ್ಲಿದ್ದಾರೆ. ಆದರೆ ಬಹಳ ಜನ ಸುಖವಾಗಿದ್ದಾರೆ. ಯಾಕೆಂದ್ರೆ ನಮ್ಗೊಂದು ಗೊಂದಲ ಇದೆ ಅಂತಾನೂ ಗೊತ್ತಿಲ್ಲ, ಅವ್ರಿಗೊಂದು ಕನ್ಫ್ಯೂಷನ್ ಇದೆ ಅಂತಾನೂ ಗೊತ್ತಿಲ್ಲ. ಬಟ್ ಒಂದ್ಸಲ ಕಾಲೇಜಿಂದ ಹೊರಗೆ ಬರ್ತಿದ್ದಂಗೆ ವಾಟ್ ಟು ಡೂ, ವೇರ್ ಟು ಗೋ, ಅದೊಂದು ಕ್ವೆಶ್ಚನ್ ಮಾರ್ಕ್ ಅವ್ರ ಎದುರು ನಿಂತ್ಬಿಟ್ಟಿದ್ದಾರೆ. ನಾನು ನಿಮ್ಮನ್ನೇನು ಎದುರಿಸ್ತಿಲ್ಲ, ಗಾಬರಿ ಪಡಿಸ್ತಿಲ್ಲ. ಜಗತ್ತಲ್ಲಾಗ್ಲಿ ಈ ಕಾಲದಲ್ಲಾಗ್ಲಿ ಎಲ್ಲ ಕೆಟ್ಟದ್ದು ನಡೀತಿದೆ ಅಥವಾ ಎಲ್ಲ ಒಳ್ಳೇದೇ ನಡೀತಿದೆ ಅಂತ ಸಿಂಪ್ಲಿಫೈ ಮಾಡಿ ಹೇಳೋಕ್ಕಾಗಲ್ಲ. ಕೂತ್ಕೊಬಿಡಿ ಪ್ಲೀಸ್. ಹೊರಗಡೆ, ಇಲ್ಲಿನ ಹೊರಗೆ ಬಹಳ ಗದ್ದಲ ನಡೀತಾ ಇದೆ. ಇಲ್ಲಿ ನಡೆಯೋ ಗದ್ದಲ ಏನೂ ಅಲ್ವೇ ಅಲ್ಲ.
ಪ್ಲೀಸ್ ನಾನು ನೋಡ್ಬೇಕು. ಇನ್ನೊಂದ್ಸಲ ನಾನು ನನ್ನ ನೋಡಬೇಕು ಅಂತ ಹೇಳೋದಿಲ್ಲ, ನಿಮ್ಮಿಷ್ಟ. ಹೊರಗೆ ತುಂಬ ಗದ್ದಲ ನಡೀತೆ. ನಾನು, ನಂದು, ಪ್ರತಿಷ್ಠೆ, ಭ್ರಷ್ಟಾಚಾರ, ಏನೇನೋ ಬಹಳ ದೊಡ್ಡ ಗದ್ದಲ ನಡೀತಾ ಇದೆ. ನಾವು ಭಾರತೀಯರು ಈಚೆಗೆ ಸ್ವಾತಂತ್ರ್ಯ ತಗೊಂಡು ಗದ್ದಲ ಇಲ್ಲದೆ ಬದುಕುವಷ್ಟು ಇನ್ನೂ ಪ್ರಬುದ್ಧರಾಗಿಲ್ಲ. ತುಂಬ ಗಲಾಟೆ ಮಾಡ್ತೀವಿ. ನಾನು ಪ್ರಪಂಚದ ಹಲವಾರು ದೇಶಗಳು ನೋಡಿದ್ದೇನೆ. ಹಲವಾರು ದೇಶಗಳಲ್ಲಿ ತಿಂಗಳಗಟ್ಟಲೆ ಇದ್ದು ಬಂದಿದ್ದೇನೆ. ಕೆಲವು ದೇಶಗಳಲ್ಲಿ ಈಗ ನಾನು ಮಾತಾಡ್ತಿದ್ದೇನಲ್ಲ, ಈ ಪಿಚ್ಚಲ್ಲಿ ಜಗಳನೂ ಆಡಿ ಮುಗಿಸ್ಬಿಡ್ತಾರೆ. ಇದೇ ಪಿಚ್ಚಲ್ಲಿ ಜಗಳನೂ ಆಗೋಗುತ್ತೆ. ನಮ್ಮಲ್ಲಿ ಬಸ್ಸಲ್ಲಿ ಮಾತಾಡುವಾಗ ಪಕ್ಕದ ಬಸ್ಸಲ್ಲಿ ಕೇಳಿಸ್ಕೊಂಡು ಜೋರಾಗಿ ನೀವು ನೋಡಿದ್ದೀರಿ, ನಾವು ಚಿತ್ತೂರಿನವ್ರು ನೋಡಿರ್ತೀರಿ. ಅಲ್ಲೆಲ್ಲೋ ಯಾರ ಹತ್ರನೋ ಜಗಳ ಆಡಿರ್ತಾನೆ. ಜಗಳಾಡಿ ಅವನು ಹೊಟ್ಟೋದ, ಬೀದಿ ಉದ್ದಕ್ಕೂ ಬೈಕ್ ಮುಗಿಸ. ಇಲ್ಲಿ ಯಾರೂ ಇಲ್ಲ ಅದಕ್ಕೆ ಸಂಬಂಧಪಟ್ಟು. ಬೀದಿ ನಾನು ಸಹವಾಸ ಮಾಡಿದ್ರೆ ನಾನೇನಿಲ್ಲ, ಇಂಥ ನನ್ನ ಮಕ್ಕಳು ಭಾಳ ಜನ ನೋಡಿದ್ರಿ, ಇದು ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾರೆ. ಅರೆ ಇವ್ನು ಯಾರು ಹೇಳ್ತಾ ಇದ್ದಾನೆ? ಅವನೊಂಚೂರು ಕೋಪ ಇದೆ ನಿಜ, ಆದರೆ ಸಮಾಜದ ವಿರುದ್ಧ ಕೋಪ ಮಾಡ್ಕೊಳ್ಳೋಕೆ ನನಗೆ ಯಾವ ಹಕ್ಕು ಇಲ್ಲ ಅನ್ನೋಷ್ಟು ಪ್ರಬುದ್ಧತೆ ಇಲ್ಲ ನನಗೆ. ಜನ ಅವರವ್ರ ಪಾಡಿಗೆ ಅವರಿದ್ದಾರೆ. ಐ ಹ್ಯಾವ್ ನೋ ಬಿಸ್ನೆಸ್ ಟು ಡಿಸ್ಟರ್ಬ್ ದೆಮ್, ಬಟ್ ವಿ ಆರ್ ನಾಟ್ ದಟ್ ಮೆಚ್ಯೂರ್. Many a times we are not sensitive. ಈಗೀಗ ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಸ್ವಲ್ಪ ಸೆನ್ಸಿಬಲ್ ಆಗಿದ್ದೀವಿ, ಮನೆಗಳ ಒಳಗೆ ಸೆನ್ಸಿಬಲ್ ಆಗಿದ್ದೀವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಗಂಡ ಹೆಂಡತಿ ಜಗಳ ಆಡಿದ್ರು ಬೀದಿಗೆ ಬಂದ್ಬಿಡೋದು ಜಗಳ. ಈಗ ಬಾಗಿಲು ಮುಂದೆ ಬಿಡು ಜಗಳ ಆಡಬೇಕು. ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ಸಖತ್ತಾಗಿ ಹೊಡಿಯೋದು, ಸಿಕ್ಕಾಗಿ ಹೊಡಿಯೋದು. ಒಂದೊಂದ್ಸಲ ನಮ್ಮ ತಂದೆ ನನಗೆ ಸುಮ್ಮನೆ ಹೊಡಿಯೋದು, ಏನು ಕಾರಣ ಏನು ಇರ್ತದೆ, ಸುಮ್ಮನೆ ಹೊಡಿಯೋದು. ಆಗ ಎದುರಿಗಿದ್ದವ್ ಯಾಕೋ ಕೇಳ್ತಾನೆ, ಯಾಕೆ ಹೊಡೆದ್ರಿ ಅವನಿಗೆ? ಹೊಡಿದೇ ಇದ್ರೆ ನನ್ನ ಮಗ ಭಾಳ ಆಗುತ್ತಾನೆ ಅಷ್ಟೇ. ಅವಾಗೇನು ನಾನು ತಗಲೆ ಮಾಡೇ ಇಲ್ಲ, ಸುಮ್ಮನೆ ಹೊಡಿಯೋದು. ಯಾಕೆ ಅಂದರೆ ಹೊಡಿದೇ ಇದ್ರೆ ಭಾಳ ಹೆಚ್ಚೋಗ್ಬಿಡ್ತಾರೆ, ಅದಕ್ಕೆ ಹೊಡೆದು. ಆ ಎದುರಿಗಿರ್ತಾನಲ್ಲ ಅವನ್ಯಾರೋ ಅವನು ಹಾಕಪ್ಪ ಇನ್ನಾಕ ಏನು ಮಾಡಿಲ್ಲ, ಅವನು ಓಡಿಸ್ತಾನೆ. ಈಗ ಯಾವ ಅಪ್ಪ ಅಮ್ಮನು ಮಕ್ಕಳಿಗೆ ಹೊಡೆಯೋದಿಲ್ಲ. ಈಗ ಕಾಲೇಜಿಗೆ ಬರೋ ಮಕ್ಕಳಿದಾವಲ್ಲ, ಇವು 8 ತಿಂದೆ ಇರೋ ಮಕ್ಕಳಿಗೂ ಮನೇಲಿ 8 ತಿಂದಿರಲ್ಲ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಕೈಗೇನು ಸಿಗುತ್ತೆ ಅದ್ರಲ್ಲಿ ಹೊಡೆಯೋದು. ಈಗ ಹೊಡಿದೇ ಇದ್ರೂ ಮಕ್ಕಳ ಬುದ್ಧಿ ಹೇಳ್ಬೋದು ಅನ್ನುವಷ್ಟರ ಮಟ್ಟಿಗೆ ಪೇರೆಂಟ್ಸ್ ಮೆಚ್ಯೂರ್ ಆಗಿದ್ದಾರೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಹೊಡಿದೇ ಇದ್ರೂ ಮಕ್ಕಳು ಕೆಟ್ಟೋಗ್ಬಿಡ್ತವೆ ಆಯ್ತಾ. ಆಮೇಲೆ ನಮ್ಮ ಸ್ಕೂಲ್ಗೆ ಯಾರ್ಯಾರೋ ಹಿರಿಯರು ಬರೋರು, ಈ ಕಾಲದ ಮೇಷ್ಟ್ರು ಏನೋ ಹಿಂಗೆ ಹೊಡಿತಾರೆ, ನಮ್ಮ ಮೇಷ್ಟ್ರು ಹಿಂಗೆ ಹೊಡಿಯೋರು, ಏನೋ ಭಾಳ ದೊಡ್ಡ ಸಾಧನೆ ಮಾಡೋರು ಅವ್ರ ಮೇಷ್ಟ್ರು ಅಂತ. ಹಿಂಗೆ ಹೊಡಿತಿದ್ರು, ಅದೇ ದೊಡ್ಡ ಸಾಧನೆ. ಇನ್ನೇನು ಪಾಠ ಏನು ಹೇಳ್ಕೊಡ್ತಿದ್ರು ಅಂತ ಹೇಳ್ತಿರ್ಲಿಲ್ಲ, ಕೊಯ್ಯಿನ ಹಿಂಗೆ ಇಡಿಸ್ಬಿಟ್ಟು ಹೊಡಿಯೋರು ನಮ್ಮ ಮೇಷ್ಟ್ರು ಅಂತ. ಆ ಮೇಷ್ಟ್ರು ಇದ್ರು ಅಂತ. ಅದ್ಯಾಕೆ ಹೊಡಿಬೇಕಾಗಿತ್ತು ಅಂತ ಗೊತ್ತಿಲ್ಲ. ಈಗ ಮಕ್ಕಳು ಸುಮ್ಮನೆ ಕಣ್ಣಲ್ಲಿ ಗದರಿಸ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಯಾರಾದ್ರೂ ನೆಂಟರು ಇಷ್ಟು ಬಂದಾಗ ಮಕ್ಕಳು ತರಲೆ ಮಾಡ್ತಿರ್ತವೆ, ಅಪ್ಪ ಅಮ್ಮ ಅಂತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ನಾವು ಇಷ್ಟಕ್ಕೆಲ್ಲ ಸುಮ್ಮನೆ ಆಗ್ತೇವೆ. ನಮಗೆ ನೆಂಟರೆದ್ರಿಗೆ ಓದಿಬೇಕು, ಆಮೇಲೆ ಸಾಧ್ಯ ಅಂದ್ರೆ ನೆಂಟರು ಸೇರ್ಕೊಂಡು ಬಿಡಬೇಕು, ಆವಾಗ ಸುಮ್ಮನೆ ಆಗ್ತಿದ್ದಪ್ಪ. ವೆರಿ ಇನ್ಸೆನ್ಸಿಟಿವ್ ಜನರೇಷನ್. ಇವಾಗ ನೋಡಿ, ಮನೆಗಳಲ್ಲಿ ಹೆಚ್ಚು ಗದ್ದಲ ಇಲ್ಲ, ಜಗಳ ಕೂಡ ತುಂಬ ಜೋರಾಗಿ ಆಗಲ್ಲ. ವಿದ್ಯಾವಂತರಾದರೆ ಜೋರಾಗಿ ಜಗಳ ಆಗಲ್ಲ. ಮನಸ್ಸಿನಲ್ಲಿ ಏನೇ
ವಿಷ ಇದ್ರು, ವಿರಸ ಇದ್ರು, ಕೋಪ ಇದ್ರು ಕಂಟ್ರೋಲ್ ಮಾಡ್ಕೋತೀವಿ. ವಿ ಆರ್ ದಟ್ ಮೆಚ್ಯೂರ್. ಈಗೆಲ್ಲ ಸ್ಕೂಲಲ್ಲಿ ಟೀಚರ್ಸ್ ಮಕ್ಕಳಿಗೆ ಹೊಡೆಯೋದಿಲ್ಲ ಮತ್ತು ಹೊಡೆಯೋ ಹಾಗಿಲ್ಲ. ಸ್ಕೂಲಲ್ಲಿ ಟೀಚರ್ಸ್ ಮಕ್ಕಳಿಗೆ ಹೊಡೆದ್ಬಿಟ್ರೆ FIR ಆಗ್ಬಿಡುತ್ತೆ ಪೊಲೀಸ್ ಸ್ಟೇಷನ್. ನಮಗೆ ದಾರಿಲೂ ಯಾರು ಬೇಕಾದ್ರೂ ಹೊಡಿಬೋದಾಗಿತ್ತು, ರಸ್ತೆಲಿ ಹೋಗೋರು ಯಾರು ಬೇಕಾದ್ರೂ ಹೊಡಿಬೋದಾಗಿತ್ತು. ಆವಾಗ ನಮ್ಮ ಅಪ್ಪನೋ ಅಮ್ಮನೋ ಸಿಕ್ಕಿದ್ರೆ ನಮ್ಮ ಹುಡುಗರಿಗೆ ಯಾಕೆ ಹೊಡಿತಾ ಇದ್ರಿ ಅಂತ ಕೇಳ್ತಾನೆ ಇರಲಿಲ್ಲ ಅವರು. ಹಾಕಿನ್ನಕ್ಕು ದಟ್ ವಾಸ್ ದಿ ಟೈಮ್. ಈಗ ನಮ್ಮ ನೆಕ್ಸ್ಟ್ ಜನರೇಷನ್ ನೀವು. ಆದ್ರೆ ನಾವಿನ್ನೂ ಮನೆ ಹೊರಗೆ ಗದ್ದಲ ಇಲ್ಲದೆ ಬದುಕೋದನ್ನು ಕಲ್ತಿಲ್ಲ. ಯಾರೋ ಒಬ್ರು ಬಂದ್ರು ಗದ್ದಲ, ಯಾರೊಬ್ರು ಹೋಗ್ತಾ ಇದ್ದಾರೆ ಗದ್ದಲ, ಬಹಳ ಜನ ಸೇರ್ಬೇಕು, ಮೈಕ್ ಹಾಕೊಂಡು ಕೂಗ್ಬೇಕು, ಕಿರ್ಚಬೇಕು, ಕಿರ್ಚಾಡ್ಬೇಕು. ನಮ್ಮಲ್ಲೊಂದು ಪಾಲಿಟಿಕ್ಸ್ ಅಂತಿದೆ, ಅವ್ರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. In a matured society, you are not supposed to. You are not supposed to yell. You are not supposed to scream. And we are matured enough. We are educated. We are quite sensitive. ಕೂಗಾಡಬೇಡ ಕಣಯ್ಯ ಅಂತ ನಾವು ಕೂಡ ಮೆಸೇಜ್ ಪಾಸ್ ಮಾಡ್ತೇವೆ. ಐ ಆಮ್ ಸಾರಿ, ಐ ಆಮ್ ಎ ಫ್ರೀ ಮ್ಯಾನ್, ಯಾರ ಹಂಗಲ್ಲೂ ಇಲ್ಲ. ನಿಮಗೆ ಇಂಥ ವಿಷಯಗಳನ್ನು ಸುಮ್ಮನೆ ಹೇಳಿ. ನಿಮ್ಗೆ ಗೊತ್ತಲ್ಲ, ಸಭೆ ಸಮಾರಂಭದಲ್ಲಿ ಯಾರಿಗಾದ್ರೂ ಹೂವಿನ ಹಾರ ಹಾಕ್ತಾರೆ. ಹೂವಿನ ಹಾರ ಹಾಕೋದ್ರ ಹಿಂದಿನ ತತ್ವ ಚೆನ್ನಾಗಿದೆ. ಹೂವು ಈ ಸೃಷ್ಟಿಯ ಬಹಳ ಸುಗಂಧಿತವಾದ, ಬಹಳ ಕೋಮಲವಾದ, ಬಹಳ ಮೃದುವಾದ, ಬಹಳ ಚೆಲುವಾದ ಒಂದು ವಿಷಯ, ಒಂದು ವಸ್ತು. ಅದನ್ನು ಕೊಟ್ಟು ನೋಡಿ, ನಮ್ಮ ಪ್ರೀತಿ ಇಷ್ಟು ಮೃದುವಾದದ್ದು, ಇಷ್ಟು ಸುಗಂಧಿತವಾದದ್ದು, ಇಷ್ಟು ಕೋಮಲವಾದದ್ದು ಅಂತ ಹೇಳೋದು. ಅದು ನಾವು ಎಂಥ ಅಭಿರುಚಿಹೀನ ಜಗತ್ತಿಗೆ ಬಂದಿದ್ದೀವಿ ಅಂದರೆ, 1.5 ಟನ್ ಸೇಬ್ನ ಹಾಕ್ತಾರೆ, ಅದು ಹಿಡ್ಕೊಳಕ್ಕಾಗೋದಿಲ್ಲ, ಅದಕ್ಕೊಂದು ಕ್ರೇಟ್ ತಗೊಂಡ್ಬಿಡ್ತಾರೆ. ಅದು ಯಾರು ಕತ್ಕೂ ಬಿಡಲ್ಲ, ಹಿಂಗೆ ತೋರ್ಸೋದಕ್ಕೆ. ಅದು ನೋಡಿದ್ರೆ ಬಹಳ ಜನಕ್ಕೆ 1.5 ಟನ್ ಸೇಬ್ಗೆ ಎಷ್ಟು ದುಡ್ಡಾಗಿದೆ ಅಂತ ಕಾಣಿಸುತ್ತೆ ಹೊರತು ಸುಂದರವಾಗಿದೆ ಅಂತ ಯಾರು ನೋಡಲ್ಲ. ನಾವು ಸೌಂದರ್ಯ ನೋಡದೆ ಅದರಿಂದ ಆಚೆಗೆ ಇನ್ನೇನನ್ನೋ ಪ್ರದರ್ಶನ ಮಾಡ್ತಿದ್ದೀವಿ. ಪ್ರದರ್ಶನ ಯಾವುದು ಅಂದರೆ, ಐ ಕ್ಯಾನ್ ಅಫೋರ್ಡ್ ದಿಸ್, ನನ್ನ ಹತ್ರ ಇಷ್ಟು ದುಡ್ಡಿದೆ,